ಮುದ್ರೆಯನ್ನು ಬದಲಾಯಿಸಿ ಈ ತರ ಭೈರವ ಮುದ್ರದಲ್ಲಿ ಕೂತ್ಕೊಳ್ಳಿ. ಬೆನ್ಮೂಳೆ ನೇರ ಇರಲಿ. ಈ ತರ ಕೈಗಳು ಒಂದೂರ ಮೇಲೆ ಒಂದು ಹಾಕಿದ್ದು ಧ್ಯಾನ ಸ್ಥಿತಿಯಲ್ಲಿ ನೀವು ಈ ಪ್ರಕಾರದಲ್ಲಿ ಕೂತ್ಕೊಳ್ಬೇಕು. ನಾನು ಹಾಕಿದಂತ ಮ್ಯೂಸಿಕ್ ಅನ್ನ ಭಗವಂತನನ್ನ ನೆನೆಸ್ಕೊಂಡು ಈ ಹಾಡನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ದೇವರು ಎಲ್ಲಿ ಇದ್ದಾನೆ ಅಂತಕ್ಕಂಥದ್ದು. ಗಂಡನೆ ಪಡೆವುದು ಇನ್ಯಾರೋ, ದುಡಿಯುವ ಶಾಪಕ್ಕೆ ಒಬ್ಬನಾದರೆ ಸುಖಿಸುವ ವರಕ್ಕೆ ಇನ್ಯಾರೋ. ನೀತಿ ನ್ಯಾಯವೇ ಕಾಣಲಾಗಿದೆ ಈ ಲೋಕದಲ್ಲಿ, ಈ ಕಾಲದಲ್ಲಿ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಒಲವಿನ ಮೊಗ್ಗು ಅರಳುವಾಗಲೇ ಬಿರುಗಾಳಿಯನ್ನು ಬೀಸಿರುವೆ. ಪ್ರೀತಿ ಪ್ರೇಮವೇ ಇಲ್ಲವಾಗಿದೆ ನಿನ್ನ ಕಥೆಯಲ್ಲಿ, ಏನು ಹೇಳಲಿ. ಕಾಣದ ಊರಲ್ಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಮುಗಿಯದ ಬಾಳ ನಾಟಕವ ಮಾಡಿಸುತ್ತಿರುವೆ. ನೀ ನೋಡುತ್ತಲಿರುವೆ, ನೀ ನೋಡುತ್ತಲಿರುವೆ, ನೀ ನೋಡುತ್ತಲಿರುವೆ. ಹೀಗೆ ಈ ಜಗತ್ತಿನ ಒಂದು ದೊಡ್ಡ ನಾಟಕ, ಆ ನಾಟಕ ರಂಗದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಿದ್ದೇವೆ. ಭಗವಂತ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮನ್ನು ನೋಡ್ತಾ ಇರ್ತಾನೆ. ಇವತ್ತಿನ ಸಮಾಜದಲ್ಲಿ ಹೀಗೆ ಯಾರು ಸತ್ಯವಂತರು ನಿಷ್ಠಾವಂತರು ಇರ್ತಾರೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ನಾವು ಇಲ್ಲೇ ಹೇಗೆ ಇರಲಿ, ಮನಸ್ಸು ಆತ್ಮಸಾಕ್ಷಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾದಾಗ ನಿಮಗೆ ವಿದ್ಯೆ ಬುದ್ಧಿ ಕೊಡುವಂತಹ ಕೆಲಸ ಭಗವಂತ ಮಾಡ್ತಾನೆ. ನಾವು ಪ್ರಯತ್ನನೇ ಮಾಡಿಲ್ಲ ಅಂದರೆ ವಿದ್ಯೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ
ಈ ಹಾಡನ್ನು ನಾವು ಅರ್ಥೈಸಿಕೊಂಡಾಗ ನಿಜವಾಗ್ಲೂ ಕೂಡ ವಾಸ್ತವ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಸತ್ಯ, ಅಧರ್ಮ, ಅಸತ್ಯ ಇವೆಲ್ಲವೂ ಕೂಡ ಮನೆಮಾತಾಗ್ತದೆ. ಹಾಗಾಗಿ ಏನೇ ಇರಲಿ ನಾವು ನಮ್ಮ ಮನಸ್ಸನ್ನು ಯಾವತ್ತೂ ಕೂಡ ಕೆಡಿಸ್ಕೊಳ್ಬೇಕು. ಜಗತ್ತು ಹಾಗಿದೆ ಅಂತೇಳಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡ್ರೆ ಜಗತ್ತು ಪರಿವರ್ತನೆ ಆದಂತೆ. ಹಾಗಾಗಿ ನೀವೇನಿದ್ದೀರಿ ಇವತ್ತು ಮಕ್ಕಳು, ಅದರ ಜೊತೆಗೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿರಂತರವಾಗಿ ನಿಮಗಿರುತ್ತದೆ. ನಂತರ ನಿಮಗೆ ವಿದ್ಯೆ ಕೊಟ್ಟಂಥ ಗುರುಗಳ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ. ಸಮಾಜದಲ್ಲಿ ನೀವು ಒಳ್ಳೆಯ ವ್ಯಕ್ತಿಗಳು ಆಗ್ತೀರಿ. ದಟ್ ಈಸ್ ಕಾಲ್ಡ್ ಪವರ್ ಆಫ್ ಮೆಡಿಟೇಷನ್. ಈ ಒಂದು ಧ್ಯಾನದ ಶಕ್ತಿ ಹೆಂಗ ಅಂದರೆ ನಿಮ್ಮ ಮನಸ್ಸನ್ನು ದೃಢ ನಿರ್ಧಾರ ಮಾಡ್ತದೆ. ಕೆಲವೊಬ್ಬರದ್ದು ಮೈಂಡ್ ಫ್ಲಕ್ಚುಯೇಟ್ ಇರ್ತದೆ, ಯಾವುದು ನಿರ್ಧಾರ ಸರಿಯಾಗಿ ಇರೋದಿಲ್ಲ. ಅವಾಗ ನಿಮಗೆ ಗಟ್ಟಿಮುಟ್ಟಾಗಿರ್ತಕ್ಕಂಥ ಮನಸ್ಸು ಓದುವಾಗ ದೃಢ ನಿರ್ಧಾರ, ಇದನ್ನು ನಾನು ಕಲಿತೀನಿ, ಕಲಿತೇ ತೀರ್ತೀನಿ, ಪ್ರಯತ್ನಶೀಲತೆಯಿಂದ ಅದನ್ನೆಲ್ಲದನ್ನು ಕೂಡ ಕಲಿಯಕ್ಕೆ ಸಾಧ್ಯತೆ ಇದೆ. ಅಂಥ ಮನಸ್ಸನ್ನು ಹುಟ್ಟು ಹಾಕೋದು ಈ ಧ್ಯಾನದಲ್ಲಿ. ಅದಕ್ಕಾಗಿಯೇ ಪ್ರತಿದಿನ ಕೂಡ ಓದೋದಕ್ಕಿಂತ ಮುನ್ನ ಧ್ಯಾನವನ್ನು ಮಾಡಿ ಓದೋಕ್ಕೆ ಕೂತ್ಕೊಂಡ್ರೆ ಎಲ್ಲ ಮನಸ್ಸು ಓದೋದ ಕಡೆ ಮಾತ್ರ ಕಾನ್ಸಂಟ್ರೇಟ್ ಆಗಿರುತ್ತೆ. ಆಟೋಮೆಟಿಕ್ಲಿ ನೀವು ಓದು ನೋಡಿ. SSLC ಅವರು ಎಸ್ಪೆಷಲಿ ಫಾರ್ ದಿ SSLC ಸ್ಟೂಡೆಂಟ್ಸ್, ನಿಮ್ಮದು ಪರೀಕ್ಷಾ ಸಮಯದಲ್ಲಿ ಮನಸ್ಸು ಕೇವಲ ಓದೋದ್ರ ಕಡೆಗೆ ಮಾತ್ರ ಬಿಟ್ಟರೆ ಇನ್ನು ಯಾವುದನ್ನು ಚಿಂತಿಸಬಾರ್ದು. ಅದಕ್ಕೆ ಮನಸ್ಸು ಹೆಂಗಪ್ಪ ಚಿಂತೆ ಮಾಡಬಾರ್ದು, ಬೇರೆ ಕಡೆಗೆ ಹೋಗಬಾರ್ದು ಅಂದರೆ ಧ್ಯಾನ ಮಾಡಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ಓದಕ್ಕೆ ಕೂತ್ಕೊಂಡ್ರೆ ಆ ಎಲ್ಲ ವಿಷಯ ನೀವು ಪರೀಕ್ಷೆ ಬರೋವರೆಗೂ ಕೂಡ ಅದು ಶಾಶ್ವತವಾಗಿ ನೆನಪಿನ ಅಂತರಾಳದಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್ ಆಫ್ ದಿ ಲಾಂಗ್ ಟರ್ಮ್ ಮೆಮೊರಿ. ಸ್ಮೃತಿ ಪಟಲ ಅಂತ ಕರಿತೀವಿ. ಆ ಲಾಂಗ್ ಟರ್ಮ್ ಮೆಮೊರಿ ದೀರ್ಘಕಾಲದ್ದು ಬರೆಯುವಂಥದ್ದು ಎಲ್ಲದೂ ಕೂಡ ಸ್ಪೀಡ್ ಆಗ್ತದೆ. ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಪಿರಿಚುವಾಲಿಟಿ ಯುವರ್ ಮೈಂಡ್. ನಿಮ್ಮ ಮನಸ್ಸಿನಲ್ಲಿ ಸ್ಪಿರಿಚುವಾಲಿಟಿಯನ್ನು, ಒಳ್ಳೆಯ ರೀತಿಯಂಥ ಮನಸ್ಥಿತಿಯನ್ನು ಮಾಡ್ತದೆ. ಮೊದಲು ನಾನು ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಿ, ಶಾಲಾ ಅವಧಿಯಲ್ಲಿ ಶಿಕ್ಷಕರಿಗೆ ಗೌರವಿಸಿ. ಆಟೋಮೆಟಿಕ್ಲಿ ಅಂದರೆ ಜೀವ ಕೊಟ್ಟ ತಂದೆ ತಾಯಿಗಳು, ಜೀವನ ಕೊಡುವಂತಹ ಶಿಕ್ಷಕರು ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ನಿಮ್ಮ ಭವಿಷ್ಯತ್ತನ್ನು ರೂಪಣೆ ಮಾಡ್ತಕ್ಕಂಥ ಶಿಕ್ಷಕರೇನಿದ್ದಾರೆ ಅವ್ರಿಗೆ ನೀವು ಗೌರವಿಸಬೇಕು. ಅಂದಾಗ ಮಾತ್ರ ನೀವು ಈ ಸಮಾಜದಲ್ಲಿ ಒಳ್ಳೆಯ ದೊಡ್ಡ ವ್ಯಕ್ತಿಗಳಾಗ್ತೀರಿ. ಈ ತಂದೆ ತಾಯಿಗಳಿಗೆ ಶಿಕ್ಷಕರಿಗೆ ಯಾರು ಗೌರವ ಕೊಡಲ್ಲ, ಅವನು ಅನಾಗರಿಕತೆಯಿಂದ ಸಮಾಜದಲ್ಲಿ ಬೆಳೀತಾನೆ. ನೀವೆಲ್ಲರೂ ನೋಡಿಬೇಕಾದ್ರೆ ಯಾರು ಎಷ್ಟು ಸರಳವಾಗಿ ಭಕ್ತಿ ಬೈದಿರ್ತಾರೆ ಅವ್ರು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿರ್ತಾರೆ. ಯಾರು ಸೊಕ್ಕಿನಿಂದ ನಡೆದಾಡ್ತಾರ ಅವನು ಸಮಾಜದಲ್ಲಿ ಏನೂ ಆಗಿರೋದಿಲ್ಲ, ಅವನ್ನೆಲ್ಲರೂ ಬೈತಿರ್ತಾರೆ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ಒಳ್ಳೆಯ ಮನಸ್ಥಿತಿ ನಿಮ್ಮದಾಗಲಿ, ಒಳ್ಳೆಯ ಆರೋಗ್ಯ ನಿಮಗೆ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತಿನ ಕ್ಲಾಸನ್ನು ಅಂತಿಮ ಪ್ರಾರ್ಥನೆಯೊಂದಿಗೆ ಮುಕ್ತಾಯ.